ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಸರ್ಗಮ್ಸ್ ನಳಪಾಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ತೆಂಗಿನಕಾಯಿ ಹಾಲಿನಲ್ಲಿ ಮಾಡಿರುವಂತಹ ಚಿಕನ್ ಸಾರು. ನೋಡಿ, ತುಂಬಾನೇ ಈಸಿ, ತುಂಬಾನೇ ಚೆನ್ನಾಗಾಗುತ್ತೆ. ಬೇಗ ಕೂಡ ಮಾಡ್ಕೊಳ್ಬಹುದು. ತುಂಬ ಮಸಾಲೆ ಅಂತ ಕೂಡ ಅನ್ಸೋದಿಲ್ಲ. ಇದು ಚಪಾತಿಗೆ, ರೊಟ್ಟಿಗೆ, ಪೂರಿ ಹಾಗೂ ನೀರು ದೋಸೆಗೆಲ್ಲ ತುಂಬಾನೇ ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆ ಇದು ಬೇಗ ಕೂಡ ಆಗುತ್ತೆ. ಇದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು, ಹೇಗೆಲ್ಲ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ 1 kg ಅಷ್ಟು ಚಿಕನ್ನ ತಗೊಂಡಿದ್ದೀನಿ. ನಂತರ ನಾನೊಂದು ಮಿಕ್ಸರ್ ಜಾರ್ಗೆ 4 ಈರುಳ್ಳಿನ ಫ್ರೈ ಮಾಡಿ ತಗೊಂಡಿದ್ದೀನಿ. ಹಾಗೂ ಒಂದು 3 ಟೊಮ್ಯಾಟೊ ಅದನ್ನು ಕೂಡ ಕಟ್ ಮಾಡ್ಕೊಂಡು ತಗೊಂಡಿದ್ದೀನಿ. 1 ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು, 20 ಎಸಳಷ್ಟು ಬೆಳ್ಳುಳ್ಳಿ, 3 ಇಂಚಷ್ಟು ಶುಂಠಿ, 8 ಲವಂಗ, 2 ಇಂಚಷ್ಟು ಚಕ್ಕೆ, 2 ಏಲಕ್ಕಿ, 2 ಟೀ ಸ್ಪೂನ್ ಅಷ್ಟು ಧನಿಯಾ ಹಾಗೂ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು ಹಾಗೂ ಅವಶ್ಯಕತೆ ಬೀಳುವಷ್ಟು ನೀರನ್ನು ಹಾಕೊಳ್ಳೋಣ. ನಂತರ ನಾನಲ್ಲಿ ಒಂದು ತೆಂಗಿನಕಾಯಲ್ಲಿ ತೆಗೆದಿರುವಂಥ ಹಾಲನ್ನು ಕೂಡ ನಾನು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಹಾಗೂ ನೋಡಿ, ನಾವು ಮಸಾಲೆನ ಈ ರೀತಿ ಮಿಕ್ಸರ್ ಮಾಡ್ಕೊಂಡಿದ ನಂತರ ಯಾವ ರೀತಿ ಕಾಣಿಸ್ತಿದೆ ಅಂತ. ಹಾಗೆ ನಾವು ಒಂದು ಕುಕ್ಕರ್ಗೆ ಒಂದು 4 ಟೀ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಹಾಗೂ ಈಗ ಚಿಕನ್ನ ಕೂಡ ಹಾಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿಣದ ಪೌಡರ್, 3 ಟೀ ಸ್ಪೂನ್ ಅಷ್ಟು ಖಾರದ ಪುಡಿ, ಇವೆಲ್ಲದನ್ನು ಹಾಕಿ ಈಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ, ಚೆನ್ನಾಗಿ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 2 ನಿಮಿಷ ಮಸಾಲೆ ಈ ಉಪ್ಪು ಖಾರ ಎಲ್ಲ ಹಿಡಿಯೋ ತನಕ ನಾವು ಚೆನ್ನಾಗಿ ಇದನ್ನ ಬಿಸಿ ಮಾಡೋಣ. ನೋಡಿದ್ರಲ್ಲ ಎಷ್ಟು ಕಲರ್ಫುಲ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ನೋಡಿ, ಸೈಡಲ್ಲಿ ಎಣ್ಣೆ ಎಲ್ಲ ಬಿಟ್ಟಿದ ನಂತರ ನಾವೀಗ ಏನು ರುಬ್ಕೊಂಡಿದ್ವಲ್ಲ ಅದು ಮಸಾಲೆ, ಅದನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಹಾಕೊಂಡು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ, ತುಂಬಾನೇ ಚೆನ್ನಾಗಿರುತ್ತೆ. ತುಂಬ ಮೈಲ್ಡ್ ಆಗಿ ಇರುತ್ತೆ ಕೂಡ, ಯಾಕಂದರೆ ನಾವಿಲ್ಲಿ ತೆಂಗಿನಕಾಯಿನ ಹಾಕ್ತಾ ಇಲ್ಲ. ತೆಂಗಿನಕಾಯಿ ಬದಲಾಗಿ ನಾವಿಲ್ಲಿ ಅದರ ಹಾಲನ್ನು ಹಾಕ್ತಾ ಇದ್ದೀವಿ. ಹಾಗಾಗಿ ಟೇಸ್ಟಲ್ಲೂ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೂ ತುಂಬ ಲೈಟಾಗಿ ಕೂಡ ಫೀಲ್ ಆಗುತ್ತೆ. ನೋಡಿ, ಈಗ ನಾನು ತೆಂಗಿನಕಾಯಿ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಮೇಲೆ ನಿಂತಿರೋವಂಥ ಗಟ್ಟಿ ಹಾಲನ್ನು ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ತಳದಲ್ಲಿರುವಂಥ ನೀರು ಹಾಲನ್ನು ನಾನು ಹಾಗೆ ಬಿಡ್ತಾ ಇದ್ದೀನಿ. ನೋಡಿ, ಆದರೆ ಇದು ಒಂದು ತೆಂಗಿನಕಾಯಿಯ ಹಾಲಾಗಿರುತ್ತೆ. ನೋಡಿ, ತುಂಬ ಚೆನ್ನಾಗಿರುತ್ತೆ. ತುಂಬ ಲೈಟಾಗಿ ಫೀಲ್ ಆಗುತ್ತೆ. ತುಂಬ ಮಸಾಲೆ ಸ್ಟ್ರಾಂಗ್ ಫ್ಲೇವರ್ ಯಾವುದೂ ಅನಿಸಲ್ಲ. ತುಂಬ ಚೆನ್ನಾಗಿರುತ್ತೆ. ಈ ರೀತಿ ನಾವು ಮಾಡ್ಕೊಳ್ಳೋದ್ರಿಂದ ನೀರು ದೋಸೆ, ಪೂರಿ, ಚಪಾತಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಒಮ್ಮೆ ನೀವು ಟ್ರೈ ಮಾಡಿ. ಯಾರೆಲ್ಲ ನಮ್ಮ ಚಾನಲ್ ಸರ್ಗಮ್ಸ್ ನಳಪಾಕನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ, ಒಮ್ಮೆ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಸಾರು ಕುದೀತಾ ಇದೆ. ಈಗ ನಾವು ಕುಕ್ಕರ್ ಲಿಡನ್ನು ಕ್ಲೋಸ್ ಮಾಡಿ ಒಂದು ವಿಷಲ್ನ ಮಾಡ್ಕೊಳ್ತೀನಿ. ನೋಡಿ, ಒಂದು ವಿಷಲ್ ಆಗಿ ಕುಕ್ಕರ್ ತಣ್ಣಗಾಗಿದೆ. ಈಗ ಲಿಡನ್ನು ಓಪನ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಬೆಂದು ಯಾವ ರೀತಿ ಕಾಣಿಸ್ತಿದೆ ಅಂತ. ನೋಡಿದ್ರಲ್ಲ, ನಮಗೆ ಬೇಕಾಗಿರುವಂಥ ಪರ್ಫೆಕ್ಟ್ ಟೆಕ್ಸ್ಚರಲ್ಲಿ ಇದು ಬೆಂದು ರೆಡಿ ಆಗಿದೆ. ಇದನ್ನು ನಾವು ಈಗ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ಕನ್ಸಿಸ್ಟೆನ್ಸಿ ಕೂಡ ನಮಗೆ ಯಾವ ರೀತಿ ಬೇಕಿತ್ತೋ ಅದೇ ರೀತಿ ಇದೆ. ತುಂಬ ಸ್ಟ್ರಾಂಗ್ ಆಗೇನು ಫೀಲ್ ಆಗ್ತಾ ಇಲ್ಲ. ಇದನ್ನು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ಮತ್ತೆ ಸಿಗೋಣ ನಮ್ಮ ಮುಂದಿನ ರೆಸಿಪಿ.